ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಶ್ರೂಮ್ ಅವರೆಕಾಳು ಎಗ್ ಮಸಾಲೆ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 12 ಮಶ್ರೂಮ್ಗಳನ್ನು ಚಿಕ್ಕದಾಗಿ ಕತ್ತರಿಸಿ ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಈ ಸಾರಿಗೆ ನಾನು 1 ಬೌಲ್ ಆಗುವಷ್ಟು ಹಿಚುಕಿದ ಅವರೆಕಾಳನ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವ ಇತರ ಸಾಮಗ್ರಿಗಳು: ಮೊಟ್ಟೆ 2, ಕೊತ್ತಂಬರಿ ಸೊಪ್ಪು 1 ಸಣ್ಣ ಬೌಲ್, ಒಣಮೆಣಸು 8, ಟೊಮ್ಯಾಟೊ 1, ಈರುಳ್ಳಿ 1, ಚಕ್ಕೆ 2 ತುಂಡು, ಬೆಳ್ಳುಳ್ಳಿ 5ರಿಂದ 6 ಎಸಳು, ಶುಂಠಿ 1 ಸಣ್ಣ ತುಂಡು, ಹುಳಿ 1 ಗೋಲಿ ಆಕಾರದಷ್ಟು, ಕೊತ್ತಂಬರಿ ಬೀಜ 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಸೋಂಪು 1 ಸ್ಪೂನ್, ಅರಿಶಿನ ಅರ್ಧ ಸ್ಪೂನ್, ಹಾಗೆ ತೆಂಗಿನಕಾಯಿ ತುರಿ 1 ಬೌಲ್. ಅದಕ್ಕೆ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿರುವಂಥ ಮಶ್ರೂಮ್, ಟೊಮ್ಯಾಟೊ ಹಾಗೆ ಹಿಚುಕಿದ ಅವರೆಕಾಳನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಟು ತರಕಾರಿಗಳು ಚೆನ್ನಾಗಿ ಬೇಯಲು ಸ್ವಲ್ಪ ಎಣ್ಣೆನ ಸಹ ಆ್ಯಡ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಸಾರಿಗೆ ಬೇಕಾಗುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದಮೇಲೆ ನಾವು ತಗೊಂಡಿರುವಂಥ ಚಕ್ಕೆ, ಬೆಳ್ಳುಳ್ಳಿ ಹಾಗೆ ಒಣಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಈಗ ಇದಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ ಹಾಗೆ ಸೋಂಪು ಹಾಕಿ ಲೈಟಾಗಿ ಫ್ರೈ ಮಾಡಿ, ಈಗ ಆನಿಯನ್ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ತೆಂಗಿನಕಾಯಿ ತುರಿ, ಶುಂಠಿ, ಹುಣಸೆಹಣ್ಣು, ಸ್ವಲ್ಪ ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ. ಈ ಮಸಾಲ ಐಟಮ್ ಫ್ರೈ ಆದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೋಬೇಕು. ಈಗ ಈ ಮಿಕ್ಸಿ ಜಾರ್ಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ಆಮೇಲೆ ನಾವು ತಗೊಂಡಿರುವಂಥ ಮೊಟ್ಟೆನ ಒಡೆದು ಒಂದು ಸಣ್ಣ ಬೌಲ್ಗೆ ಹಾಕಿ ಚೆನ್ನಾಗಿ ಕಲಸಿ, ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದಮೇಲೆ ಮೊಟ್ಟೆಯ ಮಿಶ್ರಣವನ್ನು ಪ್ಯಾನ್ಗೆ ಹಾಕಿ ಇದನ್ನು ಕಂಟಿನ್ಯೂ ಆಗಿ ಕಲಸಿ ಮಧ್ಯಮ ಉರಿಯಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೀಗ ಬೇಯಿಸಿದ ಮಶ್ರೂಮ್ ಅವರೆಕಾಳು ಮಿಶ್ರಣಕ್ಕೆ ನಾವು ತಯಾರಿಸಿದ ಮೊಟ್ಟೆಯ ಮಿಶ್ರಣವನ್ನು ಸೇರಿಸಿ, ಹಾಗೆ ನಾವು ಆಲ್ರೆಡಿ ರೆಡಿ ಮಾಡಿರುವಂಥ ಮಸಾಲ ಪೇಸ್ಟನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸಿ, ನಾನು ಇಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಹಾಕಿರುವ ಮಶ್ರೂಮ್ ಅವರೆಕಾಳು ಕುದ್ದು ಈ ಥರ ಬಂದರೆ ಮಶ್ರೂಮ್ ಅವರೆಕಾಳು ಗ್ರೇವಿ ತಯಾರಾಗಿದೆ ಅಂತ. ಇದನ್ನು ನೀವು ಬಿಸಿ ಬಿಸಿಯಾದ ಅನ್ನ, ಮುದ್ದೆ ಅಥವಾ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಾಯಿತು ಅಂತ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.